सबको मेरा नमस्कार। मैं आज इस वीडियो में बोला राम का जीव पाठ का सारांश को कन्नड़ में बताती हूँ। ಭೋಲಾ ರಾಮ್ का जीव मतलब ಬೋಲಾರಾಮನ ಜೀವನ ಅಂದರೆ ಬೋಲಾರಾಮ್ ಅನ್ನುವಂಥ ವ್ಯಕ್ತಿಯ ಜೀವನದ ಬಗ್ಗೆ ಈ ಕಥೆಯಲ್ಲಿ ನಿಮಗೆ ಹೇಳಿದ್ದಾರೆ. ಬೋಲಾರಾಮ್ का जीव ಏಕ ವ್ಯಂಗ್ಯ ಲೇಖ ಹೇ ಅಂದರೆ ಇದೊಂದು ವ್ಯಂಗ್ಯ ಲೇಖನ ಆಗಿರ್ತದೆ. ಇದನ್ನು ಬರೆದದ್ದು ಹರಿಶಂಕರ್ ಪರ್ಸಾಯಿ ಅನ್ನುವಂಥವರು. भोला राम का जीव व्यंग्य लेख में हरिशंकर परसाई जी ने बड़े हास्यपूर्ण रूप से ಸರ್ಕಾರಿ ಅವ್ಯವಸ್ಥಾ पर ಪ್ರಕಾಶ डाला है. ಇಲ್ಲಿ ಏನಂದರೆ ಹರಿಶಂಕರ್ ಪರ್ಸಾಯಿ ಜಿ ಅವರು ವ್ಯಂಗ್ಯವಾಗಿ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುವಂಥ ಅವ್ಯವಹಾರದ ಬಗ್ಗೆ ಈ ಕಥೆಯಲ್ಲಿ ಹೇಳಿದ್ದಾರೆ. ಅಂದರೆ ಬೋಲಾರಾಮನನ್ನು ಇಟ್ಟುಕೊಂಡು ಅವನ ಜೀವನದಲ್ಲಿ ಯಾವ ಥರ ಅವನು ಸಫರ್ ಆಗ್ತಾನೆ ಈ ಸರ್ಕಾರಿ ಅವ್ಯವಹಾರಗಳಿಂದ ಅನ್ನೋದನ್ನು ಇಲ್ಲಿ ನಮಗೆ ಹೇಳಿದ್ದಾರೆ. ಈಗ ನಾವು ಪಾಠದ ಸಾರಾಂಶವನ್ನು ನೋಡ್ತಾ ಹೋಗುವ. बोलाराम जबलपुर शहर के घमापुर मोहल्ले में नाले के किनारे में एक 1.5 कमरे के टूटे मकान में अपने परिवार के साथ रहता था. उसकी एक स्त्री थी, 2 लड़के और 1 लड़की. उसकी उम्र लगभग 65 साल थी. सरकारी नौकर था. 5 साल पहले रिटायर हो गया था. ಪೆನ್ಷನ್ ಅಭಿ ನಹಿ ಮಿಲಾ. ಇಲ್ಲಿ ಬೋಲಾರಾಮ್ ಅನ್ನುವಂಥ ವ್ಯಕ್ತಿ ಜಬಲ್ಪುರ್ ಶಹರಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅವನಿಗೆ 2 ಗಂಡು ಮಕ್ಕಳು ಹಾಗೂ 1 ಹೆಣ್ಣು ಮಗಳಿದ್ದಾಳೆ. ಈಗಾಗಲೇ ಅವನಿಗೆ 65 ಸಾಲ್ 65 ಮತ್ಲಬ್ 65 ಇಯರ್ಸ್ 65 ವರ್ಷ ಆಗಿದೆ ಬೋಲಾರಾಮ್ಗೆ. ಸರ್ಕಾರಿ ನೌಕರ್ತ, ಅವನು ಸರ್ಕಾರಿ ಕೆಲಸದಲ್ಲಿ ಇದ್ದ. 5 ಸಾಲ್ ಪೆಹಲೆ ರಿಟೈರ್ ಹೋ ಗಯಾ ತಾ. ಈಗೆಷ್ಟು 5 ವರ್ಷ, ಅವನಿಗೆ 60 ವರ್ಷದಲ್ಲಿ ಅವನು ರಿಟೈರ್ಡ್ ಆಗಿದ್ದಾನೆ. ಈಗ ರಿಟೈರ್ಡ್ ಆಗಿ 5 ವರ್ಷ ಆಯಿತು. ಅಭಿ ಪೆನ್ಷನ್ ನಹಿ ಮಿಲಾ. ಆದರೆ ಅಭಿ ತಕ್ ಈಗ ಬೋಲಾರಾಮಿಗೆ ಇಷ್ಟರವರೆಗೆ ಪೆನ್ಷನ್ ಸಿಗಲಿಲ್ಲ. ಯೂಶ್ವಲಿ ಒಬ್ಬ ವ್ಯಕ್ತಿ 60 ವರ್ಷ ಆದಾಗೆ ಅವನ ಸರ್ಕಾರಿ ಕೆಲಸದಿಂದ ಅವನು ರಿಟೈರ್ಡ್ ಆದ ತಕ್ಷಣ ಅವನಿಗೆ ಏನು ಬರ್ತದೆ, ಪೆನ್ಷನ್ ಬರ್ತದೆ. ಬಟ್ ಇವರು 60 ವರ್ಷದಲ್ಲಿ ರಿಟೈರ್ಡ್ ಆಗಿದ್ದರು. ಈಗ 65 ವರ್ಷ ಆದರೂ ಕೂಡ ಇಲ್ಲಿ ಬೋಲಾರಾಮಿಗೆ ಪೆನ್ಷನ್ ಬರ್ತಾ ಇಲ್ಲ. ಅಂದರೆ ಅವನ ಪರಿಸ್ಥಿತಿ ಈಗ ತುಂಬ ಚಿಂತಾಜನಕ ಆದಂಥ ಪರಿಸ್ಥಿತಿ ಆಗಿದೆ. ಸರ್ಕಾರಿ ಕೆಲಸದಲ್ಲಿದ್ದವರು ಹೇಗಿದ್ದರು, ಅವರು ಕೆಲಸ ಅಂದರೆ 60 ವರ್ಷ ತನಕ ಅವರವರ ಸ್ಯಾಲರಿಗೆ ಡಿಪೆಂಡ್ ಆಗಿರ್ತಾರೆ. ಅದರ ನಂತರ ರಿಟೈರ್ಮೆಂಟ್ ಅಮೌಂಟಿಗೆ ಡಿಪೆಂಡ್ ಆಗಿರ್ತಾರೆ. ಇಲ್ಲಿ ಅದೇ ಥರದ ಪರಿಸ್ಥಿತಿ ಬೋಲಾರಾಮ್ದು ಕೂಡ. ಮಕಾನ್ ಕಾ ಕಿರಾಯ ಉಸ್ನೆ 1 ಸಾಲ್ ಸೆ ನಹಿ ದಿಯಾ ತಾ. ಇಲ್ಲಿ ಬೋಲಾರಾಮ್ ಏನು ಮಾಡಿದಾನಂದರೆ 1 ವರ್ಷದಿಂದ ಮಕಾನ್ ಕಾ ಕಿರಾಯ, ಮಕಾನ್ ಮನೆ, ಕಿರಾಯ ಅಂದರೆ ರೆಂಟ್, ಅಂದರೆ ಇವನು ಇದ್ದದ್ದು ರೆಂಟೆಡ್ ಹೌಸಲ್ಲಿ. ಆದ ಕಾರಣದಿಂದಾಗಿ 1 ವರ್ಷದಿಂದ ಅವನು ಬಾಡಿಗೆ ಕೂಡ ಕಟ್ಟಲಿಲ್ಲ. ಯಾಕೆ ಕಟ್ಟಲಿಲ್ಲ? ಯಾಕಂದರೆ ಅವನ ಹತ್ರ ದುಡ್ಡಿಲ್ಲ. ರಿಟೈರ್ಮೆಂಟ್ ಬರದೇ ಇದ್ದರೆ ಅವನ ಹತ್ರ ದುಡ್ಡು ಎಲ್ಲಿಂದ ಬರ್ತದೆ? ಮಕಾನ್ ಮಾಲೀಕ್ ಉಸೆ ಘರ್ ಸೆ ನಿಕಾಲ್ನಾ ಚಾಹತಾ ಥಾ. ಈಗ ಮನೆ ಓನರ್ ಸುಮ್ಮನೆ ಇರ್ತಾನ? ಇವನು 1 ವರ್ಷದಿಂದ ಏನು ರೆಂಟ್ ಕೊಡ್ತಾ ಇಲ್ಲ ಅಂದರೆ ಮನೆ ಓನರ್ ಸುಮ್ಮನೆ ಇರೋದಿಲ್ಲ. ಅವನೇನು ಮಾಡ್ತಾನೆ, ಇವನನ್ನು ಮನೆಯಿಂದ ಹೊರಗೆ ಹಾಕೋ ಪ್ಲ್ಯಾನ್ ಮಾಡ್ತಾನೆ. ಹರ್ 10-15 ದಿನ ಮೇ ಏಕ್ ದರಖ್ವಾಸ್ತ್ ದೇತಾ ಥಾ, पर वहाँ से या तो जवाब भी नहीं आता था और आता तो यही कि तुम्हारी पेंशन के मामले पर विचार हो रहा है. ಈಗೇನಂದರೆ 10-15 ದಿವಸಕ್ಕೊಂದ್ಸಲ ಇವನೇನು ಮಾಡ್ತಾ ಇದ್ದ, ಇವನ ರಿಕ್ವೆಸ್ಟ್ ಲೆಟರನ್ನು ಕೊಡ್ತಾ ಇದ್ದ. ಆಗಾಗ ಹೋಗಿ ವಿಚಾರಿಸ್ಕೊಳ್ತಾ ಇದ್ದ. ಆದರೆ ಆವಾಗ ಒಂದೇ ಆನ್ಸರ್ ಏನು ಬರ್ತಾಯಿತ್ತು, ಆಪ್ಕೆ ಪೆನ್ಷನ್ಗೆ ವಿಚಾರ ಹೋ ರಹಾ ಹೇ, ನಿಮ್ಮ ಪೆನ್ಷನ್ನ ವಿಚಾರ ಈಗ ಆಗ್ತಾ ಉಂಟು, ಅಂದರೆ ಅದರ ವಿಷಯ ನಡೀತಾ ಉಂಟು ಅಂತ ಹೇಳ್ತಾರೆ ಹೊರತು ಪೆನ್ಷನ್ ಆಗ್ತದೆ ಅಂತ ಹೇಳ್ತಾರೆ ಹೊರತು ಅದು ಇನ್ನು 5 ವರ್ಷದಿಂದ ಅವನು ಅದೇ ಥರ ಪರೇಶಾನ್ ಆಗ್ತಾ ಇದ್ದಾನೆ. इन 5 सालों में पत्नी के गहने बेचकर घर का खर्चा चला चुके थे, अब कुछ नहीं बचा. 5 ವರ್ಷದಿಂದ ಈಗ ರಿಟೈರ್ಡ್ ಆದ ತಕ್ಷಣದಿಂದ ಈಗ ಏನಾಗಬೇಕು, ಸ್ಯಾಲ್ರಿ ಎಲ್ಲ ಆಗಲೇ ಮುಗ್ದಿರ್ತದೆ, ಇನ್ನು ದುಡ್ಡು ಎಲ್ಲಿಂದಲೂ ಇಲ್ಲ, ಪೆನ್ಷನ್ ಬರಲಿಕ್ಕೆ ಕಾಯ್ತಾ ಇದ್ದಾನೆ. ಈಗ ತಿನ್ನಲಿಕ್ಕೆ ಏನಾದರೂ ಆಗಬೇಕಲ್ಲ, ಅದಕ್ಕೋಸ್ಕರ 5 ವರ್ಷದಿಂದ ಪತ್ನಿಯ ಹತ್ತಿರ ಏನು ಗೆಹನೆ ಆಭರಣಗಳೇನಿತ್ತು ಅದನ್ನೆಲ್ಲ ಮಾರಿ ಈಗ ಜೀವನ ಸಾಗಿಸ್ತಾ ಇದ್ದರು. ಅಬ್ ಕುಚ್ ನಹಿ ಬಚಾ. ಆದರೆ ಈಗ ಗೆಹನೆ ಕೂಡ ಇಲ್ಲ. ಈಗ ಏನಾದರೂ ಅಡವಿಟ್ಟು ಸ್ವಲ್ಪ
ಏನಾದರೂ ರೇಷನ್ ತಂದು ಹಾಕು ಅಂತ ಹೇಳಿದರು, ಅದಕ್ಕೂ ಈಗ ದುಡ್ಡಿಲ್ಲ. ಉಪವಾಸ್ ಪರ್ ಆ ಗಯೆ ಇಸಿ ಚಿಂತಾ ಮೇ ಉನ್ಹೋನೆ ದಮ್ ತೋಡ್ ದಿಯಾ. ಇಡೀ ಮನೆಯವರು ಉಪವಾಸಕ್ಕೆ ಬೀಳ್ತಾರೆ. ಈ ಚಿಂತೆಯಲ್ಲಿ ಈಗ ಬೋಲರಾಮ್ನ ಜೀವ ಹೋಗ್ತದೆ, ಅಂದರೆ ಈಗ ಬೋಲರಾಮ್ನ ಮೃತ್ಯು ಆಗ್ತದೆ. बोलाराम के मरने के 5 दिन बाद भी उसका जीव नरक में नहीं पहुंचा. ಬೋಲರಾಮ್ ಸತ್ತು ಈಗ 5 ದಿವಸ ಆಯಿತು, ಆದರೂ ಸಹ ಇವನ ಆತ್ಮ ನರಕಕ್ಕೂ ಹೋಗಲಿಲ್ಲ, ಸ್ವರ್ಗಕ್ಕೂ ಹೋಗಲಿಲ್ಲ. यमदूत 5 दिनों तक ढूंढ ढूंढ कर धर्मराज के पास जाकर सारी बात कह देता है. ಈಗೇನಾಯಿತು, ಯಮದೂತ ಹುಡ್ಕೊಂಡು ಬರ್ತಾನೆ ಯಾರನ್ನ, ಬೋಲರಾಮನ್ನ. ಬಂದು ಅವನ ಬಗ್ಗೆ ಎಲ್ಲ ವಿಚಾರ ತಿಳಿದ ತಕ್ಷಣ ಆಮೇಲೆ ಎಲ್ಲಿಗೆ ಹೋಗಿ ಧರ್ಮರಾಜನ ಜೊತೆ ಹೇಳ್ತಾನೆ. ಅಂದರೆ ಬೋಲರಾಮನ ಪರಿಸ್ಥಿತಿ ಈ ರೀತಿ ಇದೆ, ಅವನೇನು ಹೇಳಿದರೂ ಸಹ ನರಕಕ್ಕೆ ಬರಲಿಕ್ಕೆ ಒಪ್ಪಿಕೊಳ್ತಾ ಇಲ್ಲ. ಚಿತ್ರಗುಪ್ತ ಅವರು ಧರ್ಮರಾಜ ದೋನೋ ಸೋಚ್ ಮೇ ಪಡ್ ಜಾತೆ ಹೈ. ಈಗ ಚಿತ್ರಗುಪ್ತನಿಗೂ ಧರ್ಮರಾಜಿಗೂ ತುಂಬ ಅವರು ಯೋಚನೆಯಲ್ಲಿ ಮುಳುಗ್ತಾರೆ. ತಬ್ ನಾರದ್ ವಹಾ ಆಕರ್ ಸಾರಿ ಬಾತ್ ಜಾನ್ ಲೇತಾ ಹೈ, ಆಶ್ವಾಸನ್ ದೇಕರ್ ನಿಕಲ್ತಾ ಹೈ ಕಿ ಮೈ ಢೂಂಢ್ ಕರ್ ಲಾऊंगा. ಅಷ್ಟೊತ್ತಿಗೆ ಆಗುವಾಗ ನಾರದರು ಬರ್ತಾರೆ. ನಾರದರು ಬಂದು ಕೇಳ್ತಾರೆ ಏನು ವಿಷಯ ಅಂತ. ಆಗ ಬೋಲರಾಮನ ವಿಷಯವನ್ನು ನಾರದರಿಗೆ ತಿಳಿಸ್ತಾರೆ. ಆಗ ನಾರದರು ಹೇಳ್ತಾರೆ, ನಾನು ನಿಮಗೆ ಆಶ್ವಾಸನೆ ಕೊಡ್ತೇನೆ, ಮಾತು ಕೊಡ್ತೇನೆ, ನಾನು ಹೋಗಿ ಬೋಲರಾಮನ್ನ ಕರ್ಕೊಂಡು ಬರ್ತೇನೆ, ಅಲ್ಲಿ ಏನು ವಿಷಯ ನಡೆದಿದೆ ಅನ್ನೋದನ್ನು ಸರಿಪಡಿಸಿ ನಾನು ನಿಮಗೆ ಬೋಲರಾಮನ ಕರ್ಕೊಂಡು ಬರ್ತೇನೆ ಅಂತ ಹೇಳಿ ನಾರದರು ಹೊರಡ್ತಾರೆ. महर्षि नारद तो बोलाराम के घर पहुंचकर उसकी पत्नी से बात करते हैं. उसकी पेंशन की समस्या को सुलझाने के प्रयत्न में सरकारी दफ्तर में जाते हैं. ಈಗ ಮಹರ್ಷಿ ನಾರದರು ಬರ್ತಾರೆ, ಬಂದು ಬೋಲರಾಮ್ನ ಪತ್ನಿ ಜೊತೆ ಮಾತಾಡ್ತಾರೆ, ಅವರಿಗೆಲ್ಲ ವಿಷಯ ತಿಳಿತದೆ. ಆಮೇಲೆ ಇಲ್ಲಿಗೆ ಹೋಗ್ತಾರೆ, ಈಗ ಸರ್ಕಾರಿ ಆಫೀಸಿಗೆ ಹೋಗ್ತಾರೆ. ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ಕೇಳಲಿಕ್ಕೆ ಹೋಗ್ತಾರೆ. ವಹಾ ಏಕ್ ಬಾಬು ಸೆ ಮಿಲ್ಕರ್ ಸಾರಿ ಬಾತೆ ಬತಾಯಿ. ಅಲ್ಲಿ ಹೋಗಿ ಒಬ್ಬ ಕರ್ಮಚಾರಿ ಜೊತೆ ಕೇಳ್ತಾರೆ, ಎಲ್ಲ ವಿಷಯವನ್ನು ಹೇಳ್ತಾರೆ. ತೋ ಉಸ್ನೆ ಕಹಾ ಕಿ ಆಪ್ ಹೇ ವೈರಾಗಿ, ದಫ್ತರೋಂ ಕೆ ರೀತಿ ರಿವಾಜ್ ನಹಿ ಜಾನ್ತೆ. ಈಗ ಅಲ್ಲಿರುವಂಥ ಕರ್ಮಚಾರಿ ಹೇಳ್ತಾನೆ, ನೀವೇನು ವೈರಾಗಿ, ಅಂದರೆ ನೀವು ವೈರಾಗ್ಯ ತಾಡಿದವರು, ಹಾಗಾಗಿ ನಿಮಗೆ ಆಫೀಸಿನ ವ್ಯವಹಾರಗಳು, ರೀತಿ ರಿವಾಜುಗಳು ನಿಮಗೆ ಗೊತ್ತಿಲ್ಲ. ಅಸಲ್ ಮೇ ಬೋಲರಾಮ್ನೇ ಗಲ್ತಿ ಕಿ. ಈಗ ಯಾರ ಗಲ್ತಿ ಇದೆ ಇದರಲ್ಲಿ, ಯಾರ ತಪ್ಪು ಇದೆ? ಬೋಲರಾಮ್, ನಿಜವಾಗ್ಲೂ ತಪ್ಪು ಮಾಡಿದ್ದು ಬೋಲರಾಮ್. ಉಸ್ನೆ ಅಪ್ನಿ ದರ್ಖವಾಸ್ತ್ ಪರ್ ವಜನ್ ರಖ್ನಾತ ನಹಿ ರಖ. ಅವನೇನು ಮಾಡಬೇಕಿತ್ತು, ಅವನು ರಿಕ್ವೆಸ್ಟ್ ಕೊಡುವಾಗ ಅವನ ಫೈಲಲ್ಲಿ ಏನು ಇಡಬೇಕಿತ್ತು, ವಜನ್ ರಖ್ನಾತ. ವಜನ್ ಅಂದರೆ ತೂಕ, ಇಲ್ಲಿ ತೂಕ ಅಲ್ಲ, ಇಲ್ಲಿ ಏನು ರಿಶ್ವತ್ ಅಂದರೆ ಲಂಚ. ಅವನು ಲಂಚ ಇಡಬೇಕಿತ್ತು, ದುಡ್ಡು ಇಡಬೇಕಿತ್ತು. ಆಗ ಏನಾಗ್ತಿತ್ತು, ಫೈಲ್ ಮೂವ್ ಆಗ್ತಿತ್ತು. ತಪ್ಪು ನಮ್ಮದಲ್ಲ, ತಪ್ಪು ಯಾರ್ದು? ಬೋಲರಾಮಿದ್ದು. आखिर महर्षि नारद को अपनी वीणा को ही वजन के रूप में रखना पड़ा था. ಈಗ ಏನಾಗಿದೆ, ಒಟ್ಟು ಲಂಚ ಕೊಡಬೇಕು, ಲಂಚ ಕೊಡದಿದ್ದರೆ ಏನಾಗ್ತದೆ, ಫೈಲ್ ಮೂವ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಾರದರು ಎಷ್ಟೋ ರಿಕ್ವೆಸ್ಟ್ ಮಾಡ್ತಾರೆ, ಆದರೆ ಒಪ್ಪುವುದಿಲ್ಲ. ಹಾಗಾಗಿ ಅವರ ವೀಣೆಯನ್ನೇ ಲಂಚದ ರೂಪದಲ್ಲಿ ಇಡ್ತಾರೆ. ಇಸಿ ಬೀಚ್ ಮೇ ಅಫ್ಸರ್ ಕೆ ಪೂಛನೆ ಪರ್ ನಾರದ್ ನೆ जोर से बोलाराम का नाम लिया तो तुरंत बोलाराम का जीव जो फैले में अटका हुआ है. ಈಗೇನಾಯಿತು, ಆಯಿತು ಲಂಚ ಕೊಟ್ಟಾಯಿತು ಅಂದರೆ ಈಗೇನಾಯಿತು, ಅಲ್ಲಿ ಕೆಲಸ ಆಯಿತು ಅಂತ ಲೆಕ್ಕ. ಹಾಗಾಗಿ ನಾರದರು ಈಗ ಕರೀತಾರೆ ಬೋಲರಾಮನ. ಜೋರಾಗಿ ಕರೆಯುವಾಗ ಅವನ ಆತ್ಮ ಎಲ್ಲಿ ಉಂಟು, ಆ ಫೈಲ್, ಅವನು ಕೊಟ್ಟಂಥ ಫೈಲಲ್ಲೇ ಬಂದಿಯಾಗಿ ಉಂಟು. ಕೇನೆ ಲಗ ಕಿಸ್ನೆ ಮುಜೆ ಪುಕಾರ, ಪೋಸ್ಟ್ಮ್ಯಾನ್ ಹೇ ಕ್ಯಾ. ಅಷ್ಟೊತ್ತಿಗೆ ಬೋಲರಾಮ್ ಕೇಳ್ತಾನೆ, ಯಾರು ನನ್ನನ್ನು ಕರೆದದು, ಪೋಸ್ಟ್ಮ್ಯಾನ? ಅಂದರೆ ಇನ್ನೂ ಸಹ ಆ ಜೀವ, ಆ ಬೋಲರಾಮ್ನ ಜೀವ ಯಾವುದಕ್ಕೋಸ್ಕರ ಕಾಯ್ತಾ ಉಂಟು, ಪೆನ್ಷನ್ನಿಗೋಸ್ಕರ ಕಾಯ್ತಾ ಉಂಟು. ಎಲ್ಲಿಯಾದರೂ ಯಾರು ಪೋಸ್ಟ್ಮ್ಯಾನ್ ಬಂದದ್ದಾ, ಪೆನ್ಷನ್ ಕಾ ಆರ್ಡರ್ ಮಿಲ್ ಗಯಾ, ಪೆನ್ಷನ್ ಆರ್ಡರ್ ಏನಾದರೂ ಸಿಕ್ತಾ? ತಬ್ ಸಬ್ ಅಚಂಬಿತ್ ಹೋ ಗಯೇ. महर्षि के मानने पर भी बोलाराम का जीव स्वर्ग जाने के लिए तैयार नहीं था. ಈಗ ಏನಾಯ್ತಂದರೆ, ಮಹರ್ಷಿ ಹೇಳ್ತಾರೆ ನಿನಗೆ ಪೆನ್ಷನ್ ಸಿಗ್ತದೆ ಅಂತ, ಆದರೂ ಕೂಡ ಆ ಬೋಲರಾಮ್ನ ಜೀವ ಆ ಫೈಲನ್ನು ಬಿಟ್ಟು ಈ ಕಡೆ ಬರಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಯಾಕಂದರೆ ಅವನಿಗೆ ಅದರ ಮೇಲೆ ನಂಬಿಕೆ ಇಲ್ಲ. ಅವನು
60 ವರ್ಷದಲ್ಲಿ ರಿಟೈರ್ಡ್ ಆಗಿ 65 ವರ್ಷ ತನಕ ಯಾವುದರ ಹಿಂದೆ ಬಿದ್ದಿದ್ದ, ಅದೊಂದೇ ಫೈಲಿನ ಹಿಂದೆ ಬಿದ್ದಿದ್ದ. ಇಲ್ಲಿ ಏನಂದರೆ ಲೇಖಕರು ಸರ್ಕಾರಿ ಕಚೇರಿಯಲ್ಲಾಗುವಂಥ ಅವ್ಯವಸ್ಥೆಯ ಬಗ್ಗೆ, ನಮ್ಮ ಸಾಮಾಜಿಕ ಪರಿಸ್ಥಿತಿಗಳು, ಪ್ರಶಾಸನಿಕ ಪರಿಸ್ಥಿತಿಗಳು ಯಾವ ಥರ ಇದೆ ಅನ್ನುವುದನ್ನು ಇಲ್ಲಿ ನಮಗೆ ಹೇಳ್ತಾರೆ. ಅಂದರೆ ಬಿನಾ ರಿಶ್ವತ್ ಕುಚ್ ಕಾಮ್ ನಹಿ ಹೋ ಸಕ್ತಾ, ರಿಶ್ವತ್ ಇಲ್ಲದೆ, ಲಂಚ ಇಲ್ಲದೆ ಯಾವ ಕೆಲಸ ಕೂಡ ಆಗುವುದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ನಮಗೆ ಈ ಪಾಠದಲ್ಲಿ ತಿಳಿಸಿದ್ದಾರೆ. इससे पता चलता है कि उस समय सरकारी कार्यालयों में कोई भी काम वजन के बिना नहीं होता. इसी विषय पर व्यंग्य लेखक ने अपनी कलम चलाई. चित्रगुप्त के द्वारा कही गई बातें इसका प्रमाण है. ಇಲ್ಲಿ ಏನಂದರೆ ಇದನ್ನು ಯಾವ ರೀತಿ ಭ್ರಷ್ಟಾಚಾರ ಆಗ್ತದೆ ಅದನ್ನು ನಮಗೆ ಲೇಖಕರು ವ್ಯಂಗ್ಯವಾಗಿ ತಿಳಿಸಿದ್ದಾರೆ. ನಮಗೆ ಸತ್ಯವನ್ನು ತಿಳಿಸಿದ್ದಾರೆ, ಆದರೆ ವ್ಯಂಗ್ಯ ರೂಪದಿಂದ ತಿಳಿಸಿದ್ದಾರೆ. ಅಂದರೆ ಇಲ್ಲಿ ನಾರದ ತನ್ನ ವೀಣೆಯನ್ನೇ ಕೊಟ್ಟಿದ್ದಾನೆ ಅಂತ ಹೇಳಿದರೆ ಅದು ನಿಜವಾಗಿ ವ್ಯಂಗ್ಯ. ಒಟ್ಟು ಏನಾಗಬೇಕು, ಏನೋ ಒಂದನ್ನು ನಾವು ಲಂಚವಾಗಿ ಕೊಡಬೇಕು, ಆಗ ನಮಗೆ ಮಾತ್ರ ಸರ್ಕಾರಿ ಕೆಲಸ ಆಗ್ತದೆ. ಆ ರೀತಿಯಾಗಿ ಬೋಲಾರಾಮ್ ಅವನ ಇಡೀ ಜೀವನದಲ್ಲಿ ಸಫರ್ ಆಗ್ತಾ ಹೋಗ್ತಾನೆ. ಇದಿಷ್ಟು ಬೋಲಾರಾಮ್ ಕಾ ಇದರ ಸಾರಾಂಶ. सुनने के लिए आप सबको धन्यवाद.